ಉಡುಪಿಯಲ್ಲಿ ನಾರಿ ಶಕ್ತಿ ಫೋರಂನವರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನ ಜಾರಿಯಾಗದಂತೆ ತಡೆಹಿಡಿದ ಕೇಂದ್ರದ ವಿಪಕ್ಷಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಮಹಿಳಾ ಮೀಸಲಾತಿ ಮಸೂದೆಯನ್ನ ವಿರೋಧಿಸಿರುವುದು ಮಹಿಳಾ ವಿರೋಧಿ ನಿಲುವಾಗಿದೆ. ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ದೇಶದ ಮಹಿಳೆಯರಿಗೆ ಅನ್ಯಾಯವನ್ನ ಮಾಡಿದೆ. ಕೇವಲ ಬಿಜೆಪಿ ಬೆಂಬಲಿತ ಮಹಿಳೆಯರು ಮಾತ್ರವಲ್ಲ, ಸಾರ್ವಜನಿಕವಾಗಿ ವಿಪಕ್ಷಗಳ ಈ ನಿಲುವನ್ನ ವಿರೋಧಿಸಬೇಕು. ಕಾಂಗ್ರೆಸ್ ಪಕ್ಷದ ಮಹಿಳೆಯರು ಕೂಡ ನಮ್ಮನ್ನ ಬೆಂಬಲಿಸಬೇಕು ಎಂದು ಪ್ರತಿಭಟನಾ ನಿರತ ಮಹಿಳೆಯರು ಕಿಡಿಕಾರಿದ್ದಾರೆ. ಭಾರತ ಸನಾತನ ಸಂಸ್ಕೃತಿಯಲ್ಲಿ ಮಹಿಳೆಯರನ್ನೆಲ್ಲ ನಮ್ಮ ದೇವಿಗಳಿಗೆಲ್ಲ ಹೋಲಿಸಿದ್ದೇವೆ. ಅವಾಗೆಲ್ಲ ಖುಷಿ ಪಡ್ತೇವೆ. ಪ್ರತಿ ಒಂದು ನದಿಯ ಹೆಸರು ಕೂಡ ಹೆಣ್ಣಿನ ಹೆಸರಲ್ಲೇ ಉಂಟು. ಅಂತಹ ಶಕ್ತಿಯುತವಾಗಿ ನಮ್ಮ ಸನಾತನ ಸಂಸ್ಕೃತಿ ಬಹಳ ಗಟ್ಟಿ ಬೇರನ್ನ ಹಾಕಿಕೊಟ್ಟಿದೆ. ಹಿಂದೆ ಎಲ್ಲ ವೇದಗಳ ಕಾಲದಲ್ಲಿ ಹೆಂಗಸರು ಕಚ್ಚೆ ಕೊಟ್ಕೊಂಡು ಯುದ್ಧಕ್ಕೆ ಇಳಿಯುವಂತದ್ದು ಅಥವಾ ಹೋಮ ಹವನ ಧಾರ್ಮಿಕ ಸಭೆಗಳಲ್ಲಿ ದೇವತೆಗಳ ಸಭೆಗಳಲ್ಲಿ ಭಾಗವಹಿಸುವಂತದ್ದು, ಇದನ್ನ ನಾವು ಒಂದಷ್ಟು ಓದಿ ತಿಳ್ಕೋಬಹುದು. ಇತಿಹಾಸದ ಪುಟಗಳನ್ನ ನಾವೆಲ್ಲ ತೆಗಿತಾ ಹೋದಾಗೆ ಅನೇಕ ನಾಯಕಿಯರ ಹೆಸರು ಈ ನಾಡಿಗಾಗಿ, ಈ ನಮ್ಮ ಸ್ವತಂತ್ರಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಅನೇಕ ಮಹಿಳೆಯರು ಸಿಗ್ತಾರೆ. ಒನಕೆ ಓಬವ್ವ ತಾನು ಕಚ್ಚ ಕಟ್ಟಿ ಹೈದರಾಲಿಯ ಸೈನ್ಯವನ್ನ ಹೊಡೆದೋಡಿಸುವಾಗ ಆಕೆಯ ವಯಸ್ಸು ಕೇವಲ 16 ಅಷ್ಟೇ. ಅಂದ್ರೆ ಮಹಿಳೆ ಹುಟ್ಟು ನಾಯಕಿ. ಆಕೆಗೆ ಮನೆಯನ್ನ ನಿಭಾಯಿಸುವ ಶಕ್ತಿ ಕೂಡ ಉಂಟು, ಹಾಗೆ ಹೊರಗಡೆಯಲ್ಲಿ ಸಾಮಾಜಿಕವಾಗಿ ಕೂಡ ಕೆಲಸ ಮಾಡುವ ಅದ್ಭುತವಾದಂತಹ ಶಕ್ತಿಯನ್ನ ದೇವರು ನಮ್ಗೆ ಇವತ್ತು ಕಲ್ಪಿಸಿಕೊಟ್ಟಿದ್ದಾನೆ. ಅಂಥದ್ರಲ್ಲಿ ಅನೇಕ ಇತಿಹಾಸದ ಪುಟಗಳಲ್ಲಿ ಇಲ್ಲದಿರುವಂತಹ ಅಹಲ್ಯಾಬಾಯಿ ಹೋಳ್ಕರ್ ನಮ್ಮ ಧಾರ್ಮಿಕ ಸನಾತನ ಸಂಸ್ಕೃತಿಯನ್ನ ಉಳಿಸುವಲ್ಲಿ ಅವರದ್ದು ಬಹಳ ದೊಡ್ಡ ಕೊಡುಗೆ. ಇವತ್ತು ಕಾಶಿ ವಿಶ್ವನಾಥನ ದೇವಸ್ಥಾನ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಅಂದ್ರೆ ಔರಂಗಜೇಬ್ನ ಕಾಲದಲ್ಲಿ ನಮ್ಮ ಹಿಂದೂ ದೇವಾಲಯಗಳನ್ನ ಮೊಘಲರು ಸರ್ವನಾಶ ಮಾಡಿದಂತಹ ಒಂದು ಕಾಲದಲ್ಲಿ ತಾನು ಎದ್ದು ನಿಂತು ಹೋರಾಟ ಮಾಡಿದವಳು ಅಹಲ್ಯಾಬಾಯಿ ಹೋಳ್ಕರ್. ಹಾಗೆ ಬೆಳುವಡಿ ಮಲ್ಲಮ್ಮ, ಇದನ್ನೆಲ್ಲ ನಾವು ಇತಿಹಾಸದಲ್ಲಿ ಓದಿರುವುದಿಲ್ಲ. ಬೆಳುವಾಡಿ ಮಲ್ಲಮ್ಮನ ಕೊಡುಗೆ ಏನು ಅಂದ್ರೆ ಆಕೆ ಮಹಿಳಾ ಸೈನ್ಯವನ್ನ ನಿರ್ಮಾಣ ಮಾಡಿದಂತಹ ಪ್ರಪ್ರಥಮ ಮಹಿಳೆ ಬೆಳುವಡಿ ಮಲ್ಲಮ್ಮ.